ಹೈ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. 9 ಪೊಲೀಸರಿಗೆ ಗಲ್ಲು ಶಿಕ್ಷೆ ಪ್ರಕಟ. ಶಿಕ್ಷೆಯಾದಂತ ಅಂದ್ರೆ ಪೊಲೀಸರಿಗೆ ಶಿಕ್ಷೆಯಾದಂತ ಕಥೆಯೇ ರೋಚಕ. ಪೊಲೀಸರ ಕ್ರೌರ್ಯ, ರೇವತಿಯ ಧೈರ್ಯ. ಏನಿದು ಅಪ್ಡೇಟ್ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಮಧುರೈ ಹೈಕೋರ್ಟ್ ಪೀಠ ಕೊಟ್ಟಂತ ಈ ಐತಿಹಾಸಿಕ ತೀರ್ಪಿದೆಯಲ್ಲ, ಅಂದ್ರೆ 9 ಪೊಲೀಸರಿಗೆ ಕೊಟ್ಟಂತ ಗಲ್ಲು ಶಿಕ್ಷೆಯ ಈ ತೀರ್ಪು ಇಡೀ ದೇಶವೇ ಚಪ್ಪಾಳೆ ಹೊಡೆದು ಸ್ವಾಗತವನ್ನ ಮಾಡಿದೆ. ಮತ್ತು ದೇಶದ ಒಬ್ಬನೇ ಒಬ್ಬ ವ್ಯಕ್ತಿ ಕೂಡ ಇದರ ಬಗ್ಗೆ ಚಕಾರವನ್ನು ಎತ್ತಲಿಲ್ಲ. ಇಡೀ ದೇಶ ಚಪ್ಪಾಳೆಯ ಮುಖಾಂತರ ಈ ತೀರ್ಪನ್ನ ಸ್ವಾಗತ ಮಾಡಿದೆ. ಇನ್ನು ಕೇಸ್ನ ಬಗ್ಗೆ ಡೀಟೇಲ್ಸ್ ಕೊಡ್ತಾ, ಈ ಕೇಸ್ನ ಸತ್ಯ ಹೊರಗೆ ಬಂದಿದ್ದು ಹೇಗೆ, ಯಾರು ಕೊನೆಯ ಸಾಕ್ಷಿಯನ್ನು ಹೇಳಿದ್ರು ಮತ್ತು ಈ ಎಲ್ಲ ಹಂತದಲ್ಲಿ ತನಿಖೆ ಹೇಗಾಯ್ತು ಅನ್ನೋದನ್ನ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಮೊದಲು ಕೊರೋನಾ ಟೈಮಲ್ಲಿ, ಅಂದ್ರೆ 2019ರಲ್ಲಿ ಕೊರೋನಾ ಸ್ಟಾರ್ಟ್ ಆಗುತ್ತೆ, 2020ರಲ್ಲಿ ಕೊರೋನಾ ಲಾಕ್ಡೌನ್ ಕೂಡ ಅತ್ಯಂತ ಕಟ್ಟುನಿಟ್ಟಿನ ಕ್ರಮವಾಗಿ ಸರ್ಕಾರ ಅದನ್ನ ರೂಲ್ಸ್ ಅನ್ನ ಫಾಲೋ, ಅಂದ್ರೆ ಸರ್ಕಾರ ಅದನ್ನ ನಿಯಮವನ್ನು ಜಾರಿಗೊಳಿಸುತ್ತೆ. ಅಂತ ಹಂತದಲ್ಲಿ ಅಂದ್ರೆ 2020 ಜೂನ್ 19ರಂದು ನಿಗದಿತ ವೇಳೆಗಿಂತ ಜಾಸ್ತಿ ಟೈಮ್ ತಮ್ಮ ಅಂಗಡಿಯನ್ನು ಓಪನ್ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ತಂದೆಯಾದಂಥ ಜಯರಾಜ್ ಮತ್ತು ಮಗರಾದಂಥ ಬೆನಿಕ್ಸ್ ಎನ್ನುವಂಥ ಇಬ್ಬರು ವ್ಯಕ್ತಿಗಳನ್ನ ತೂತುಕುಡಿ ಜಿಲ್ಲೆಯ ಸಾತಂಕುಳಂ ಪೊಲೀಸರು ಬಂಧನವನ್ನು ಮಾಡ್ತಾರೆ. ಯಾವಾಗ ಅಂದ್ರೆ ಸಂಜೆ ಹೊತ್ತು 7:45 ಸುಮಾರಿಗೆ ಆ ಪೊಲೀಸರು ಅಲ್ಲಿದ್ದಂತ ಈ ಸಾತಂಕುಳಂ ಪೊಲೀಸ್ ಠಾಣೆಯ ಪೊಲೀಸರು ಆ ಇಬ್ಬರು ವ್ಯಕ್ತಿಗಳನ್ನ, ಅಂದ್ರೆ ಮೊಬೈಲ್ ಶಾಪ್ ಅನ್ನ ನಡೆಸ್ತಾ ಇದ್ದಂತ ಜಯರಾಜ್ ಮತ್ತು ಮಗನಾದಂತ ಬೆನಿಕ್ಸ್ ಎನ್ನುವಂತ ಇಬ್ಬರು ವ್ಯಕ್ತಿಗಳನ್ನ ಕೇವಲ 15 ನಿಮಿಷ ಜಾಸ್ತಿ ಓಪನ್ ಮಾಡಿದ್ರೆ ಅನ್ನುವಂತ ಕಾರಣಕ್ಕಾಗಿ ಅವರನ್ನ ಬಂಧನ ಮಾಡ್ತಾರೆ. ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಾಡಬಾರದಂತ ಕೆಲಸವನ್ನು ಮಾಡ್ತಾರೆ. ಅಲ್ಲಿ 7:45ರಿಂದ ಸರಿಸುಮಾರು 3 ಗಂಟೆಯ ಬೆಳಗಿನ ಜಾವ 10 ಪೊಲೀಸರು ಸೀರೀಸ್ ವೈಸ್, ಅಂದ್ರೆ ಒಂದ್ಸಲ ಒಬ್ಬ ಹೊಡೆಯೋದು ಬರೋದು, ಮತ್ತೊಂದ್ಸಲ ಒಬ್ಬ ಹೊಡೆಯೋದು ಬರೋದು, ಹೀಗೆ ಕಂಟಿನ್ಯೂಸ್ ಆಗಿ ಹೊಡೆದು ಅವರನ್ನ ಅಸ್ವಸ್ಥಗೊಳಿಸ್ತಾರೆ. ಜೊತೆಗೆ ಆ ಟೈಮ್ನಲ್ಲಿ ಅವರ ಸಂಬಂಧಿಕರು ಕೂಡ ಪೊಲೀಸ್ ಠಾಣೆಯ ಹೊರಗಿರ್ತಾರೆ ಮತ್ತು ಅಪ್ಪ ಮಗ ಕಿರ್ಚುವಂತ ಶಬ್ದ ಕೂಡ ಅವ್ರಿಗೆ ಕೇಳಿಸತ್ತೆ. ಆದ್ರೆ ಈ ಕ್ರೌರ್ಯದ ಕೆಲಸ ಮತ್ತೊಂದು ಹಂತಕ್ಕೆ ಹೋಗಿದ್ದು ಸಬ್ ಇನ್ಸ್ಪೆಕ್ಟರ್ ಆಗಿರುವಂತ ರಘು ಅವರು ಠಾಣೆಗೆ ಬಂದ ನಂತರ ನಮ್ಮ ಪೊಲೀಸರ ಮೇಲೆ ನೀನು ಎದ್ದು ನಿಂತು ಮಾತನಾಡುವಂತ ಮತ್ತು ಮರು ಉತ್ತರ ಕೊಡುವಂತ ಧೈರ್ಯ ಮಾಡ್ತೀರಾ ಎನ್ನುವಂತ ಒಂದು ಹೇಳಿಕೆಯನ್ನು ಹೇಳಿ ಹಿಗ್ಗ ಮುಗ್ಗ ಹೊಡಿತಾರೆ. ಅವರ ಗೋಡೆಯನ್ನು ತಲೆ ಚೆತ್ತಾರೆ. ಜೊತೆಗೆ ಅವರ ಮೇಲೆ ಒಂದೇ ಒಂದು ತುಂಡು ಬಟ್ಟೆ ಕೂಡ ಇರಲ್ಲ, ಆ ಲೆವೆಲ್ ಅನ್ನ ಬಟ್ಟೆಯನ್ನು ವ್ಯವಸ್ಥೆಗೊಳಿಸಿ ಆ ಇಬ್ಬರು ವ್ಯಕ್ತಿಗಳಿಗೆ ಹಿಗ್ಗ ಮುಗ್ಗ ಬಡಿತಾರೆ, ಹೊಡಿತಾರೆ ಮತ್ತು ಅವರಿಗೆ ಮನ್ಸಿಗೆ ಬಂದಂಗೆ ಟಾರ್ಚ್ ಅನ್ನ ಕೊಟ್ಬಿಡ್ತಾರೆ. ಹೊರಗಡೆ ಅವರ ಸಂಬಂಧಿಕರು ಇವರ ಆರ್ತನಾದವನ್ನ ಕೇಳಿ ಬೇಸರ ವ್ಯಕ್ತಪಡಿಸ್ತಾರೆ. ಜೊತೆಗೆ ಬೆಳಿಗ್ಗೆ ಹೊರಗಿನ ಅಂದ್ರೆ ಸಂಬಂಧಿಕರ ಒತ್ತಾಯ ಮತ್ತು ಆಕ್ರೋಶದ ನಂತರ ಅವರನ್ನ ಕೋವಿಡ್ ಪಟ್ಟಿ ಎನ್ನುವಂತ ಒಂದು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಆದ್ರೆ ದಾಖಲಾದ್ರೂ ಕೂಡ ಚಿಕಿತ್ಸೆ ಸರಿಯಾಗಿರಲ್ಲ, ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆ ಇರುತ್ತೆ. ಆಲ್ರೆಡಿ ಇವರು ಈ ಹೊಡೆತ ತಿಂದಂತ ಅಪ್ಪ ಮತ್ತು ಮಗ ಅಸ್ವಸ್ಥರಾಗ್ಬಿಡ್ತಾರೆ. ಜೂನ್ 22ರಂದು ಮಗನಾದಂತ ಬೆನಿಕ್ಸ್ ಅವರು ತೀವ್ರ ರಕ್ತಸ್ರಾವದ ಕಾರಣದಿಂದಾಗಿ ಮರಣವನ್ನು ಒಪ್ತಾರೆ. ಜೂನ್ 23ರಂದು ಅಪ್ಪನಾದಂತ ಜಯರಾಜ್ ಶ್ವಾಸಕೋಶದ ಸಮಸ್ಯೆಯಿಂದ ಸಾವನ್ನಪ್ತಾರೆ. ಇದಾದ ನಂತರ ತಮಿಳುನಾಡಿನ ಈ ತೂತುಕುಡಿ ಜಿಲ್ಲೆಯ ವ್ಯಾಪಾರಿಗಳು ಅತ್ಯಂತ ದೊಡ್ಡದಾದಂತಹ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ಮತ್ತು ಆ ಪ್ರತಿಭಟನೆ ಇಡೀ ತಮಿಳುನಾಡಿನಾದ್ಯಂತ ಪಸರಿಸುತ್ತೆ. ಜೊತೆಗೆ ನಟರಾದಂತ ಸೂರ್ಯ ಆಗಿರ್ಬೋದು, ಕ್ರಿಕೆಟರ್ ಆಗಿರುವಂತ ಅಶ್ವಿನ್ ಆಗಿರ್ಬೋದು, ಜೊತೆಗೆ ಹಾಲಿವುಡ್ ಹೀರೋನ್ ಅಂದ್ರೆ ನಮ್ಮ ಭಾರತೀಯ ಹೀರೋನ್ ಆಗಿರುವಂತ ಪ್ರಿಯಾಂಕಾ ಚೋಪ್ರಾ ಆಗಿರ್ಬೋದು, ಇವರೆಲ್ಲರ ಒಂದು ಟ್ವೀಟು ಅಥವಾ ಇವರ ಒಂದು ಆಕ್ರೋಶದ ಮಾತಿನ ನಂತರ ಈ ಜ್ವಾಲೆ ದೊಡ್ಡದಾಗತ್ತೆ ಮತ್ತು ಮಧುರೈ ಹೈಕೋರ್ಟ್ ಪೀಠ ಸುಮೋಟೋ ಕೇಸನ್ನ ಜೂನ್ 7ರಂದು ತೆಗೆದುಕೊಳ್ಳುತ್ತೆ ಮತ್ತು ಅದನ್ನ ಸಿಬಿಐಗೆ ಹಸ್ತಾಂತರವನ್ನು ಮಾಡುತ್ತೆ. ಸಿಬಿಐ ಕೂಡ ನೂರಾರು ದಾಖಲಾತಿಗಳನ್ನ ಹುಡುಕತ್ತೆ. ಜೊತೆಗೆ ಸಿಬಿಐ ಸೆಪ್ಟೆಂಬರ್ 20ರಂದು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಸುತ್ತೆ ಮತ್ತು ಅದು ಈಗ ಟ್ರಯಲ್ ಆಗಿ ಈ ಸಿಬಿಐ ಕೊಟ್ಟಂತ ಸಾಕ್ಷಿ ಮತ್ತು ಈ ಸಾಕ್ಷಿಗಳ ಪರಿಗಣನೆ ತೆಗೆದುಕೊಂಡು ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಸೋಮವಾರ ಮಧುರೈ ಹೈಕೋರ್ಟ್ ಪೀಠ ಒಂದು ಹಂತಕ್ಕೆ ತೀರ್ಪನ್ನು ಕೊಡುತ್ತೆ. ಅದೇನೆಂದ್ರೆ
ಇದು ಅತ್ಯಂತ ಕ್ರೂರವಾದಂಥ ಕೆಲಸ. ಯಾವ ವ್ಯಕ್ತಿಯೂ ಕೂಡ ಇಂಥ ಒಂದು ಕೆಲಸವನ್ನು ಮಾಡಬಾರದು. ಮತ್ತು ಇಬ್ಬರು ವ್ಯಕ್ತಿಗಳು ಸಾವನ್ನಪ್ಪಿದ ಕಾರಣಕ್ಕಾಗಿ ಈ ಎಲ್ಲ ವ್ಯಕ್ತಿಗಳಿಗೆ 10 ವ್ಯಕ್ತಿಗಳಿಗೆ ಡಬಲ್ ಡೆತ್ ಸೆಂಟೆನ್ಸ್ ಅನ್ನು ಕೊಡಬೇಕು. ಜೊತೆಗೆ ಈ ಸಾವನ್ನಪ್ಪಿದ ಕುಟುಂಬದವರ ಆರ್ಥಿಕ ನಿರ್ವಹಣೆಗಾಗಿ ಈ ಪೊಲೀಸರ ಸಂಬಳದಿಂದ ಆಸ್ತಿಯಿಂದ 1.4 ಕೋಟಿ ಅಂದ್ರೆ ಸರಿಸುಮಾರು 1.5 ಕೋಟಿ ಹಣವನ್ನು ಅವರಿಗೆ ಈ ವ್ಯಕ್ತಿಗಳಿಂದ ದಂಡವನ್ನ ಪಡೆದು ಸಾವನ್ನಪ್ಪಿದವರ ಕುಟುಂಬಕ್ಕೆ ಸಹಾಯವನ್ನ ಮಾಡಬೇಕು ಎನ್ನುವಂತ ಒಂದು ಆದೇಶವನ್ನು ಕೊಡುತ್ತೆ. ಈ 10 ಪೊಲೀಸರ ಪೈಕಿ ಒಬ್ಬ ಪೊಲೀಸ್ ಅಧಿಕಾರಿ ಕೋವಿಡ್ ಟೈಮಲ್ಲಿ ಕೋವಿಡ್ ಇಂದ ಸಾವನ್ನಪ್ತಾರೆ. ಉಳಿದಂತ 9 ವ್ಯಕ್ತಿಗಳಿಗೆ ಇದೀಗ ಮದುರೈ ಹೈಕೋರ್ಟ್ ಪೀಠ ಗಲ್ಲು ಶಿಕ್ಷೆಯನ್ನ, ಅದರಲ್ಲೂ ಇಬ್ಬರು ಸಾವನ್ನಪ್ಪಿರುವಂತಹ ಕಾರಣಕ್ಕಾಗಿ ಡಬಲ್ ಡೆತ್ ಸೆಂಟೆನ್ಸ್ ಅನ್ನ ಕೊಟ್ಟಿದೆ. ಇದು ಈಗ ದೇಶದೆಲ್ಲೆಡೆ ಪಾಸಿಟಿವ್ ಆಗಿ ಚರ್ಚೆಯಾಗ್ತಿದೆ. ಇಡೀ ದೇಶ ಈ ಒಂದು ತೀರ್ಪನ್ನ ಚಪ್ಪಾಳಿ ಹೊಡೆದು ಸ್ವಾಗತ ಮಾಡಿದೆ. ಇಲ್ಲಿ ಕೆಲವೊಂದಿಷ್ಟು ಸಂಗತಿಗಳನ್ನ ಹೇಳ್ತೇನೆ. ಪ್ರಮುಖವಾದಂತ ಸಂಗತಿ ಅದೇನೆಂದ್ರೆ, ಈ ಪ್ರಕರಣದ ಫ್ರಮ್ ದ ಸ್ಟಾರ್ಟಿಂಗ್ ಇಂದ ಇಲ್ಲಿಯ ತನಕ ಮದುರೈ ಹೈಕೋರ್ಟ್ ವಿಚಾರಣೆಯನ್ನ ಮಾಡ್ತಿದ್ರು ಕೂಡ ಮದ್ರಾಸ್ ಹೈಕೋರ್ಟ್ನ ಉಸ್ತುವಾರಿ ಕೂಡ ಇರುತ್ತೆ. ಪಾಯಿಂಟ್ ನಂಬರ್ 1. ಎರಡನೇದಾಗಿ ಇಲ್ಲಿ ಪ್ರಕರಣ ಸ್ಟಾರ್ಟ್ ಆಗಿದ್ದರಿಂದ ಇಲ್ಲಿ ತನಕ ಯಾರೂ ಕೂಡ ದೂರನ್ನು ದಾಖಲಿಸಲಿಲ್ಲ. ಜೊತೆಗೆ ಸುಮೋಟೋ ಕೇಸನ್ನು ದಾಖಲಿಸಿಕೊಳ್ಳುತ್ತೆ ಈ ಪ್ರಕರಣದಲ್ಲಿ. ಇದು ಪಾಯಿಂಟ್ ನಂಬರ್ 2. ಮೂರನೇದಾಗಿ ಇಲ್ಲಿಯ ತನಕ ಅಂದ್ರೆ ಪ್ರಕರಣದ ತೀರ್ಪು ಹೊರಬರೋ ತನಕ ಕೂಡ ಈ ಕೇಸ್ನಲ್ಲಿ ಯಾವ ಒಬ್ಬ ದೊಡ್ಡ ರಾಜಕಾರಣಿಯೂ ಕೂಡ ತಲೆ ಹಾಕಿಲ್ಲ ಎನ್ನುವುದು ಇದೀಗ ಮತ್ತೊಂದು ದೊಡ್ಡ ಅಂತ ಸ್ಪಷ್ಟ ಸಂದೇಶ. ಅಥವಾ ರಾಜಕಾರಣಿಗಳು ತಲೆ ಹಾಕಿಲ್ಲ ಅಂದ್ರೆ ಎಲ್ಲ ಕೇಸು ಕೂಡ ಕ್ಲಿಯರ್ ಆಗುತ್ತೆ ಮತ್ತು ಯಾವ ಒತ್ತಡಕ್ಕೂ ಮಣಿದಂತ ನಮ್ಮ ಕಾನೂನು ಅಥವಾ ನಮ್ಮ ಈ ಸಾಕ್ಷಿನಾಶದಿಂದ ಆಗುವಂತ ಅನಾಹುತ ತಪ್ಪಿ ಇದೀಗ ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆಯಾಗುವಂತ ತೀರ್ಪು ಕೊಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋ ಕೂಡ ಮೂರನೇ ಪಾಯಿಂಟ್. ಇನ್ನು ಮಹತ್ತರವಾದಂತ ಪಾಯಿಂಟ್ ಅಂದ್ರೆ, ಅದೇ ಸ್ಟೇಷನ್ ನಲ್ಲಿ ಮಹಿಳಾ ಜೂನಿಯರ್ ಕಾನ್ಸ್ಟೇಬಲ್ ಆಗಿದ್ದಂತ ರೇವತಿಯವರು ಕೊಟ್ಟಂತ ಧೈರ್ಯ ಮಾಡಿಕೊಟ್ಟಂತ ಹೇಳಿಕೆ. 10 ಪೊಲೀಸರು ಹಿಗ್ಗಾಮುಗ್ಗಾ ಜಾಡಿಸ್ತಾ ಇರ್ತಾರೆ, ಹೊಡಿತಾ ಇರ್ತಾರೆ, ಎಲ್ಲವೂ ಮಾಡ್ತಿದ್ರು ಕೂಡ ಮೂಲೆಯಲ್ಲಿ ನಿಂತು ಭಯಪಡದೆ, ಕಣ್ಣೀರು ಹಾಕದೆ, ಮನಸ್ಸಿನಲ್ಲೇ ಎಲ್ಲ ದುಗ್ಗಡವನ್ನು ಇಟ್ಕೊಂಡು ಎಲ್ಲವನ್ನು ನೋಡ್ತಾ ಇರ್ತಾರೆ. ಅದಾದ ನಂತರ ಅವರು ಹೊಡೆದು ಬಡ್ದು 3 ಗಂಟೆ ಆದ ಸುಮಾರಿಗೆ ಆ ಮಹಿಳೆ ತನ್ನ ಗಂಡನಿಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ಹೇಳ್ಕೊಂಡು ಬೇಸರವನ್ನು ವ್ಯಕ್ತಪಡಿಸ್ತಾಳೆ. ಇವೆಲ್ಲವನ್ನು ಕೂಡ ಕೋರ್ಟ್ನಲ್ಲಿ ಎಳೆಯಾಗಿ ರೇವತಿ ಸಾಕ್ಷ್ಯವನ್ನು ನುಡಿದಿದ್ದಾರೆ. ಯಾವ ಕಾರಣಕ್ಕೂ ಕೂಡ ನಮ್ಮ ಮೇಲೆ ದೊಡ್ಡ ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು ಇದ್ದಾರೆ, ಅವ್ರಿಗೆ ಜೈಲಾಗತ್ತೆ, ಅವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂತ ಒಂದೇ ಒಂದು ಧೈರ್ಯ ಗಡದಂತ, ಒಂದೇ ಒಂದು ಹಿಂಜರಿಕೆ ಇರೋಂತ ಈಗ ಹೆಡ್ ಕಾನ್ಸ್ಟೇಬಲ್ ಆಗಿರುವಂತ ರೇವತಿ ಅತ್ಯಂತ ಧೈರ್ಯವಂತ ಹೇಳಿಕೆಯನ್ನು ಕೊಡ್ತಾರೆ. ಮತ್ತು ಅದು ಈಗ ಪ್ರಮುಖ ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಂಡಂತ ಮಧುರೈ ಹೈಕೋರ್ಟ್ ಪೀಠ 9 ಜನರಿಗೆ ಡೆತ್ ಸೆಂಟೆನ್ಸ್ ಅಂದ್ರೆ ಗಲ್ಲು ಶಿಕ್ಷೆಯನ್ನು ಪ್ರಕಟ ಮಾಡಿ ಆ ಸೆಂಟೆನ್ಸ್ ಕೂಡ ಹೇಳಿದೆ, ಇಂಥ ಕ್ರೂರ ಸಂಗತಿಗಳು ಎಲ್ಲೂ ನಡೀಬಾರದು ಮತ್ತು ಅಂತ ಕ್ರೂರ ಸಂಗತಿಗಳ ವಿಷಯವನ್ನು ನೋಡಿದ್ರೆ ಹೃದಯ ಕೂಡ ಒಡೆದು ಹೋಗುತ್ತೆ. ಇಬ್ಬರು ಸಾವನ್ನಪ್ಪಿದ್ದಾರೆ ಎನ್ನುವಂತ ಕಾರಣಕ್ಕಾಗಿ 2 ಸಲ ಮರಣ ದಂಡನೆಯನ್ನು ಮಾಡಬೇಕೆನ್ನುವಂತ ಕಠಿಣ ನಿರ್ಧಾರವನ್ನ ಮತ್ತು ಇದು ಪಾಠವಾಗಬೇಕೆನ್ನುವಂತ ಒಂದು ಕಠಿಣವಾದ ತೀರ್ಪನ್ನ ನ್ಯಾಯಾಧೀಶರಾಗಿರುವಂತ ಮುತ್ತುಕುಮಾರ್ ಅವರು ಕೊಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಇದಾಗತ್ತೆ ಅಂದ್ರೆ ಒಂದು ಕೋರ್ಟ್ ತೀರ್ಪು ಬರುತ್ತೆ. ಜೊತೆಗೆ ಸಾಕ್ಷಿ ಹೇಳುವಾಗ ಸಿಕ್ಕಂತ ದಾಖಲಾತಿ ಇದೆಯಲ್ಲ, ಅಂದ್ರೆ ರೇವತಿ ಕೊಟ್ಟ ಮಾತಿಗೂ ಮತ್ತು ಸಿಕ್ಕ ಸಾಕ್ಷಿಗೂ ಸ್ಪಷ್ಟವಾದಂತ ಮ್ಯಾಚ್ ಆಗುತ್ತೆ. ರೇವತಿ ಹೇಳ್ತಾರೆ 7:45ರಿಂದ 3 ಗಂಟೆ ತನಕ ಹೊಡಿತಾರೆ, ಹೀಗೆ ಹೊಡಿತಾರೆ, ಇವು ಒಬ್ಬರು ಬಂದಂತ ಒಬ್ರು ಹೊಡಿತಾರೆ, ಸರಣಿಯ ಪಾಳಿಯ ರೂಪದಲ್ಲಿ ಹೊಡಿತಾರೆ. ಜೊತೆಗೆ ಹೊಡೆದ ನಂತರ ಹೊಡೆಯುವಾಗ ಆ ಇಬ್ಬರು ವ್ಯಕ್ತಿಗಳ ಒಂದು ತಲೆಯನ್ನ ಗೋಡೆ ಕೂಡ ಜಜ್ಜಿರ್ತಾರೆ. ಅಲ್ಲಿ ಕಲೆ ಇದೆ, ಕಲೆಯನ್ನು ಒರೆಸುವಂತ ಪ್ರಯತ್ನ ಇತ್ತು. ಆದ್ರೂ ಕೂಡ FSL ವರದಿಯಲ್ಲಿ ಅವರ ರಕ್ತದ ಮಾದರಿಗಳು ಸಿಕ್ತು. ಜೊತೆಗೆ ಈ ಸಾಕ್ಷ್ಯ ಅತ್ಯಂತ ಪ್ರಮುಖವಾಗಿ ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಕೋರ್ಟ್ಗೆ ಒಂದು ಎಳೆ ಸಿಕ್ತು ಮತ್ತು ಈ ಎಳೆಯಿಂದ ಹೈಕೋರ್ಟ್ಗೆ ತೀರ್ಪನ್ನ ಪ್ರಕಟ ಮಾಡೋದಕ್ಕೆ ಮತ್ತು ಗಲ್ಲು ಶಿಕ್ಷೆ ಅಂತ ಕಠಿಣ ಶಿಕ್ಷೆಯನ್ನ ನೀಡುವಲ್ಲಿ ಈ ರೇವತಿ ಕೊಟ್ಟಂತ ಹೇಳಿಕೆ ಅತ್ಯಂತ ಪ್ರಮುಖ ಅಂಶವಾಯಿತು. ಜೊತೆಗೆ ಹೈಕೋರ್ಟ್ ಕೂಡ ಹೇಳಿತ್ತು ಅಂದ್ರೆ ಮಧುರೈ ಹೈಕೋರ್ಟ್ ಕೂಡ ಹೇಳಿತ್ತು, ರೇವತಿಗೆ ಭದ್ರತೆಯನ್ನು ಒದಗಿಸಬೇಕು, ಅಂದರೆ ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಎನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟು ಇದೀಗ ತೀರ್ಪು ಪ್ರಕಟ ಆಗಿದೆ. ಮುಂದೆ ಸುಪ್ರೀಂ ಕೋರ್ಟ್ ಹೋಗ್ಬೋದು, ಬೇರೆ ಆಗ್ಬೋದು. ಆದ್ರೆ ಈಗ ಬಂದಂತ ತೀರ್ಪಿದೆಯಲ್ಲ ಅದು ಅತ್ಯಂತ ಮಹತ್ವದ ತೀರ್ಪು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಯಾರು ಮತ್ತೊಬ್ಬರ ಮೇಲೆ ಹಲ್ಲೆ ಮಾಡಬಹುದು. ಜೊತೆಗೆ ಕೇವಲ ಸಣ್ಣ ಕಾರಣವನ್ನು ಇಟ್ಕೊಂಡು
ಅವರನ್ನು ಹಿಗ್ಗಾಮುಗ್ಗ ತುಳಿಯೋದು, ಹಿಗ್ಗಾಮುಗ್ಗ ಹೊಡೆಯೋದು, ಜೊತೆಗೆ ಅವ್ರು ಏನಾದರೂ ಪ್ರತ್ಯುತ್ತರ ಕೊಟ್ಟರೆ ನಮ್ಮ ಪೊಲೀಸ್ ಅಧಿಕಾರಿ, ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ನೀನು ಪ್ರತ್ಯುತ್ತರ ಕೊಡುವಂತ ಧೈರ್ಯವನ್ನ ಮಾಡ್ತಾ ಇದ್ದೀಯ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟು ಸಿಟ್ಟನ್ನ ವ್ಯಕ್ತಪಡಿಸಿ ಅವರಿಗೆ ಹೊಡೆದು ಸಾಯಿಸುವುದಿಲ್ಲ, ಅದು ಅತಿ ಮಾನುಷ, ಅತಿ ಕ್ರೂರವಾದಂತ ಕೆಲಸ. ಜೊತೆಗೆ ಇಲ್ಲಿ ಪ್ರಮುಖವಾದಂಥ ವಿಷಯ, ರೇವತಿಯವರು ಸಾಕ್ಷಿ ಹೇಳ್ತಾರೆ. ಅಫ್ಕೋರ್ಸ್ ಇದು ಮೆಚ್ಚಲೇಬೇಕಾದಂಥದ್ದು. ಜೊತೆಗೆ ಈ ಜಯರಾಜ್ ಮತ್ತು ಬೆನಿಕ್ಸ್ ಅವರ ಮೇಲೆ ಈ ಹಿಂದೆ ಯಾವುದೇ ಪ್ರಕರಣ ಕೂಡ ದಾಖಲಾಗಿರಲಿಲ್ಲ. ನಿಮ್ಗೆ ಏನಾದರೂ ಕ್ರಿಮಿನಲ್ ಹಿನ್ನೆಲೆಯಿಂದ ಬಂದಿದ್ರೆ ಅವ್ರ ಮೇಲೆ ಒಂದು ಎಕ್ಸ್ಟ್ರಾ ಕಣ್ಣಿರ್ತಾರೆ. ಏನಾದರೂ ಹಿಂದೆ ಪ್ರಕರಣ ದಾಖಲಾಗಿತ್ತಂದ್ರೆ ಅವ್ರ ಮೇಲೆ ಒಂದು ಎಕ್ಸ್ಟ್ರಾ ಒಂದು ಕಣ್ಣಿಟ್ಟಿರ್ತಾರೆ ಮತ್ತು ಅದು ಪೂರಕವಾಗಿ ಅವರ ಮೇಲೆ ಒಂದು ಶಿಕ್ಷೆ ಅಥವಾ ಅವರ ಮೇಲೆ ಒಂದು ಎಕ್ಸ್ಟ್ರಾ ಕಣ್ಣಿಟ್ಟು ಅವರನ್ನ ಬಗ್ಗಿಸುವ ಪ್ರಯತ್ನ ಪೊಲೀಸರು ಸ್ವಲ್ಪ ಕಾನೂನು ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಲ್ಲಿ ಮಾಡ್ತಾರೆ. ಆದರೆ ಈ ಇಬ್ಬರ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಒಂದೇ ಒಂದು ಪ್ರಕರಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರಲಿಲ್ಲ ಮತ್ತು ಅವರಿಬ್ಬರ ಮೇಲೂ ಕೂಡ ಒಂದು ಒಳ್ಳೆಯ ವ್ಯಕ್ತಿಯ ಒಂದು ಒಳ್ಳೆಯ ಅಭಿಪ್ರಾಯ ಕೂಡ ಇರುತ್ತೆ. ಹೀಗಾಗಿ ತೂತುಕುಡಿ ಜಿಲ್ಲೆಯ ವ್ಯಾಪಾರಿಗಳು ಬೃಹತ್ ಪ್ರತಿಭಟನೆ ಮಾಡ್ತಾರೆ. ಹೈಕೋರ್ಟ್ ಸುಮೋಟೋ ಕೇಸನ್ನು ದಾಖಲಿಸುವಂತ ಸೂಚಿಸುತ್ತೆ. ಅದಾದ ನಂತರ ಸಿಬಿಐಗೆ ಹ್ಯಾಂಡ್ ಓವರ್ ಆಗುತ್ತೆ. ಸಿಬಿಐ ಎಲ್ಲಾ ಪ್ರಕರಣವನ್ನ ಕೊಟ್ಟು ಇದೀಗ ಮಧುರೈ ಹೈಕೋರ್ಟ್ ಮುಂದೆ ಟ್ರಯಲ್ ಆಗಿ 9 ಕೆಟ್ಟ ಅಧಿಕಾರಿಗಳಿಗೆ, ಕೆಟ್ಟ ನೌಕರರಿಗೆ ಗಲ್ಲು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿದೆ. ಅದು ಜಾರಿಯಾಗುವ ತನಕ ಈ ಪೊಲೀಸರು ಇದ್ದಂತ ಶಿಕ್ಷೆಗೆ ಒಳಪಟ್ಟಂತ ಪೊಲೀಸರು ಎಷ್ಟು ಜನ ಜೀವಂತ ಆಗಿರ್ತಾರೋ ಅದು ಕೂಡ ಕಾದ್ ನೋಡ್ಬೇಕು. ಒಟ್ಟಾರೆಯಾಗಿ ಈ 9 ಪೊಲೀಸರು ಜೀವಂತ ಇದ್ರೂ ಕೂಡ ತಮ್ಮ ಸಾವಿನ ದಿನಗಳನ್ನ ಎಣಿಸುವಂತ ದಿನಗಳು ಇದೀಗ ಹತ್ತಿರವಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.